ಕಾರ್ಯತಾ ಚ ನ ಕಾಚಿತ್ ಸ್ಯಾತ್ ಇಷ್ಟಸಾಧನತಾಂ ವಿನಾ. ಇದೀಗ ನವಿಲಕ್ಷಣತ್ವಾಧಿಕರಣದ ಪ್ರಶ್ನೋತ್ತರಗಳು ನಡೆದಾಗ ಗೋತ್ವಂ ನಾಮ ಕಿಂ ಅಂತ ಪ್ರಶ್ನೆ ಬಂತು. ಗೋರ್ಭಾವ ಗೋತ್ವಂ ಸಾಸ್ನಾದಿಮತ್ವಂ ಎಂಬ ಅರ್ಥದಲ್ಲಿ ಟೀಕಾಕೃತ್ಪಾದರು ಪ್ರಯೋಗ ಮಾಡಿದ್ದಾರೆ ಅಂತ ನೀವೆಲ್ಲ ತಿಳಿದಿದ್ದೀರಿ. ಟೀಕಾಕೃತ್ಪಾದರ ಶೈಲಿ ಹೇಗೆ ಅಂದರೆ, ಏನೋ ಮಾತನಾಡುವಾಗ ಇನ್ಯಾವುದೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರ್ತಾರೆ. ಆ ತರಹದ ದೃಷ್ಟಿಕೋನದಿಂದ ಟೀಕಾಕೃತ್ಪಾದರ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡುವ ಅಭ್ಯಾಸವನ್ನು ಇಟ್ಟುಕೊಂಡ್ರೆ ಮಾತ್ರ ಟೀಕಾಕೃತ್ಪಾದರ ನಿಜವಾದ ಗಾಂಭೀರ್ಯ ಏನು ಅನ್ನೋದು ನಮಗೆ ತಿಳಿಯೋದಕ್ಕೆ ಸಾಧ್ಯ. ಎಲ್ಲರ ಮನಸ್ಸಿನಲ್ಲಿ, ಜಿಜ್ಞಾಸುಗಳ ಮನಸ್ಸಿನಲ್ಲಿ ಬರುವ ಒಂದು ಪ್ರಶ್ನೆ ಎಂದರೆ, ಕಾರ್ಯತಾ ಅನ್ನುವುದಕ್ಕೆ ಇಷ್ಟಸಾಧನತಾ ಅನ್ನುವ ಅರ್ಥವನ್ನು ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಆ ಶಬ್ದದಿಂದ ಹೇಗೆ ಆ ಅರ್ಥ ಬರಲಿಕ್ಕೆ ಸಾಧ್ಯ ಅಂತ. ಕಾರ್ಯತಾ ಅಂತನ್ನೋ ಶಬ್ದದಿಂದ ಇಷ್ಟಸಾಧನತಾ ಅಂತನ್ನುವ ಅರ್ಥವನ್ನು ಹೇಗೆ, ವ್ಯವಹಾರದಲ್ಲಿ ಹಾಗಿಲ್ವಲ್ಲ. ನೀವು ಶಬ್ದಕ್ಕೆ ಅರ್ಥ ಹೇಳಿದ್ದು ನಿಜ, ಆದರೆ ಲೋಕವ್ಯವಹಾರದಲ್ಲಿ ಆ ರೀತಿ ನಮಗೆ ತೋರೋದಿಲ್ಲ ಅಂತ. ಒಂದು ಕಾರ್ಯತಾ ಅಂತನ್ನುವ ಶಬ್ದದಿಂದ ಈ ಅರ್ಥ ಬರುವುದಕ್ಕೆ ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರೇ ನಮಗೆ ತೋರಿಸಿಕೊಟ್ಟದ್ದು, ವ್ಯಾಸರಾಜರು ಕೂಡ ತರ್ಕತಾಂಡವದಲ್ಲಿ ತಿಳಿಸಿಕೊಟ್ಟದ್ದು. ಈ ವಿಧ್ಯರ್ಥಕವಾದ ಲಿಂಗ್ಲೋಟ್ ತವ್ಯಾದಿ ಪ್ರತ್ಯಯಗಳೇನಿವೆ, ಇವುಗಳಿಗೆ ಶಕ್ತಿ ಇರೋದೇನೆ ಇಷ್ಟಸಾಧನತ್ವ ಅಂತನ್ನುವ ಅರ್ಥದಲ್ಲಿ ಶಕ್ತಿ ಇದೆ. ಇಲ್ಲಿ ಣ್ಯತ್ ಪ್ರತ್ಯಯ ವಿಧ್ಯರ್ಥಕವಾದಂತಹ ಕೃತ್ಪ್ರತ್ಯಯವೇ ಅದು. ಆದ್ದರಿಂದ ಆ ಶಬ್ದಕ್ಕೆ ಇಷ್ಟಸಾಧನತ್ವ ಅನ್ನುವ ಅರ್ಥದಲ್ಲಿ ಶಕ್ತಿನೇ ಇರೋದರಿಂದ ಕಾರ್ಯ ಅನ್ನುವುದಕ್ಕೆ ಇಷ್ಟಸಾಧನತಾ ಅಂತನ್ನುವ ಅರ್ಥ ಶಬ್ದದಿಂದ ಬರ್ತದೆ. ಯಜೇತ ಅನ್ನೋ ಕಡೆಗಿರುವಂತಹ ಲಿಂಗ್ಲಕಾರಕ್ಕೆ ಇಷ್ಟಸಾಧನತ್ವದಲ್ಲಿ ಶಕ್ತಿ. ಕೃತಿಸಾಧ್ಯತ್ವ ಅನ್ನುವುದು ಅನ್ವಯ ವ್ಯತಿರೇಕದಿಂದ ತಿಳಿಯುತ್ತದೆ. ಲಿಂಗ್ಲಕಾರಕ್ಕೆ ಮಾತ್ರ ಇಷ್ಟಸಾಧನತ್ವ ಅನ್ನುವ ಅರ್ಥದಲ್ಲೇನೆ ಶಕ್ತಿ ಇದೆ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ. ಅದರ ಜೊತೆಗೆ ನಾವು ವಿಚಾರ ಮಾಡೋದಾದರೆ, ಯಾವುದು ಮನುಷ್ಯನ ದೃಷ್ಟಿಯಲ್ಲಿ ಕಾರ್ಯವಾಗಿರ್ತದೆ ಅಂತ, ಯಾವುದನ್ನು ಮಾಡುವುದಕ್ಕೆ ಮನುಷ್ಯ ಮುಂದಾಗ್ತಾನೆ ಅಂತ, ಯಾವುದನ್ನು ಮಾಡಿದರೆ ತನಗೆ ಅನಿಷ್ಟವಾಗತ್ತೆ, ಅನಿಷ್ಟ ಸಾಧನವಾದದ್ದನ್ನು ಮಾಡುವುದಕ್ಕೆ ಯಾವ ಪ್ರೇಕ್ಷಾವಂತರೂ ಪ್ರವೃತ್ತರಾಗೋದಿಲ್ಲ. ಯಾವುದನ್ನು ಮಾಡಿದರೆ ತಮಗೆ ಇಷ್ಟವಾಗತ್ತೆ ಅಂತಹ ಕಾರ್ಯವನ್ನು ಮಾಡುವುದಕ್ಕೇ ಪ್ರವೃತ್ತರಾಗ್ತಾರೆ. ಹಾಗಾಗಿ ಹೇಗೆ ಎಲ್ಲ ಗೋವುಗಳಲ್ಲಿ ಇರುವಂತಹ ಒಂದು ಅಸಾಧಾರಣ ಧರ್ಮ ಸಾಸ್ನಾದಿಮತ್ವವನ್ನು ಗೋತ್ವ ಅಂತ ಕರೆದರು, ಎಲ್ಲ ಪ್ರೇಕ್ಷಾವಂತರಿಗೆ ಕಾರ್ಯ ಅಂತನಿಸಿಕೊಂಡ ಎಲ್ಲ ಪದಾರ್ಥಗಳಲ್ಲಿ ಇರುವ ಒಂದು ಅನುಗತ ಧರ್ಮ ಅದು ಇಷ್ಟಸಾಧನತ್ವವಾದದ್ದರಿಂದ ಕಾರ್ಯತಾ ಅನ್ನುವ ಶಬ್ದಕ್ಕೆ ಇಷ್ಟಸಾಧನತಾ ಎಂಬಂತಹ ಅರ್ಥವನ್ನು ನಾವು ತಿಳಿದುಕೊಳ್ಳಬಹುದು. ಅಥವಾ ಕಮುಕಾಂತವು ಅಂತ ಧಾತು ಇರೋದು, ಅದಕ್ಕೆ ಕಾಮ್ಯತೆ ಇತಿ ಕಮ್ ಅಂತ ಮಾಡಿದರೆ ಕ ಅನ್ನುವ ಶಬ್ದಕ್ಕೆ ಕಾಮ್ಯವಾದದ್ದು. ಕಾಮ್ಯ ಅಂದ್ರೇನು? ಕಾಮ್ಯ ಅಂದರೆ ಇಚ್ಛಾ ವಿಷಯ, ಇಷ್ಟ ಅಂದರೆ ಇಚ್ಛಾ ವಿಷಯ. ತಥಾಚ ಕ ಎಂಬ ಶಬ್ದಕ್ಕೆ ಇಚ್ಛಾ ವಿಷಯ, ಕಾಮ್ಯ, ಇಷ್ಟ ಅಂತ ಅರ್ಥ. ಅರ್ಯ ಅನ್ನುವ ಶಬ್ದಕ್ಕೆ ರಗತವು ಅನ್ನುವ ಧಾತು ಇರೋದರಿಂದ ಅರ್ಯ ಅನ್ನುವುದಕ್ಕೆ ಪ್ರಾಪ್ಯವಾದದ್ದು ಅಂತ ಅರ್ಥ. ತಥಾಚ ಕಂ ಕಾಮ್ಯವಾದದ್ದು, ಇಷ್ಟವಾದದ್ದು. ಕಂ ಅರ್ಯಂ ಪ್ರಾಪ್ಯಂ ಏನ ತತ್ ಕಾರ್ಯಂ ಅಂದರೆ ಇಷ್ಟ ಸಾಧನಂ ಅಂತ ಅರ್ಥ. ಕಾರ್ಯತಾ ಅಂದರೆ ಇಷ್ಟ ಸಾಧನತಾ. ಅರ್ಯ ಅನ್ನೋದಕ್ಕೆ ಪ್ರಾಪ್ಯ ಅಂತ ಅರ್ಥ ಮಾಡೋ ಹಾಗಿಲ್ವಲ್ಲ, ಯೋಗರೂಢ ಶಬ್ದ ಅದು. ಅರ್ಯಸ್ವಾಮಿ ವೈಶ್ಯಯೋಹೋ ಅಂತಿದೆ. ಒಂದು ಸ್ವಾಮಿ ಅಂತ ಅರ್ಥ ಮಾಡಬೇಕು, ಇಲ್ಲ ವೈಶ್ಯ ಅಂತ ಅರ್ಥ ಮಾಡಬೇಕು. ಅರ್ಯ ಅನ್ನುವ ಶಬ್ದಕ್ಕೆ ಇಲ್ಲಿ ಪ್ರಾಪ್ಯ ಅನ್ನುವ ಅರ್ಥದಲ್ಲಿ ಕೇವಲ ಯೌಗಿಕ ಅಂತ ಹೇಳುವಂತಹ ಅರ್ಥ ಇದು
ಅಷ್ಟು ವರ ಆದದ್ದಲ್ಲ. ಯಾಕೆ ಅಂದರೆ ವರ ರುಚಿ ಅದನ್ನು ಒಪ್ಪಿಲ್ಲ. ಆರ್ಯ ಸ್ವಾಮಿ ವೈಶ್ಯಯೋಹೋ ಅಂತ ಹೇಳಿದ್ದಾನಲ್ಲ ಅಂದರೆ ಹೌದು, ನಾವು ಸ್ವಾಮಿ ಎನ್ನುವ ಅರ್ಥವನ್ನೇ ಇಟ್ಕೊಂಡದ್ದು. ಕಮ್ ಅಂದರೆ ಇಷ್ಟಂ ಅಂತ ಅರ್ಥ. ಕಸ್ಯ ಇಷ್ಟಸ್ಯ ಅರ್ಯ ಸ್ವಾಮಿ ಅನ್ನುವ ಅರ್ಥದಲ್ಲೇ ಕಾರ್ಯ ಅಂತೀವಿ. ಯಾವುದು ಸ್ವಾಮಿ ಅಂದರೆ ಸಾಧನವಾದದ್ದೇನೆ, ಆ ಸಾಧ್ಯವಾದದ್ದಕ್ಕೆ ಒಂದು ಅರ್ಥದಲ್ಲಿ ಸ್ವಾಮಿ. ತಾನಿದ್ದರೆ ಅದಿರಬೇಕು, ಇಲ್ಲದೇ ಇದ್ದರೆ ಇರಬಾರದು ಅನ್ನುವ ಅರ್ಥದಲ್ಲಿ ಅದನ್ನು ನೇಮನ ಮಾಡ್ತದೆ. ಆದ್ದರಿಂದ ಸ್ವಾಮಿ ಆದದ್ದು ಅಂದರೆ ಸಾಧನವಾದದ್ದು ಅನ್ನುವ ಅಭಿಪ್ರಾಯದಲ್ಲೇನೆ ಇಲ್ಲಿ ಪ್ರಯೋಗವನ್ನು ವಿವಕ್ಷ ಮಾಡಿದರೆ ಕಾರ್ಯಂ ಅನ್ನುವುದಕ್ಕೆ ಇಷ್ಟ ಸಾಧನಂ ಅನ್ನುವಂತಹ ಅರ್ಥ ಬರ್ತದೆ. ಆದ್ದರಿಂದ ಕಾರ್ಯತಾಚನ ಕಾಚಿತ್ ಸ್ಯಾತ್ ಇಷ್ಟ ಸಾಧನತಾಂಬಿನ ಅಂತೇನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ನಿರೂಪಣೆ ಮಾಡಿದ್ದಾರೆ. ಅದು ಆ ವಿಧ್ಯರ್ಥಕವಾದ ಪ್ರತ್ಯಯದ ಶಕ್ತಿಯನ್ನು ಇಟ್ಟುಕೊಂಡರೂ ಹೊಂದಿಸ್ಬೋದು. ಈ ರೀತಿ ಒಂದು ವ್ಯುತ್ಪತ್ತಿಯಿಂದಲೂ ಕೂಡ ಕಾರ್ಯತ ಅನ್ನುವುದಕ್ಕೆ ಇಷ್ಟ ಸಾಧನತ ಎಂಬಂತಹ ಅರ್ಥವನ್ನು ನಾವು ಅವಶ್ಯವಾಗಿ ತಿಳಿದುಕೊಳ್ಳಬಹುದು ಅಂತ ಟೀಕಾಕೃತ್ಪಾದರೇ ಗೋತ್ವ ಶಬ್ದಾರ್ಥವನ್ನು ಹೇಳುವ ಮೂಲಕ ನಮಗೆ ಸೂಚನೆ ಮಾಡಿದ್ದಾರೆ ಎನ್ನುವುದು ನಮ್ಮ ಅಭಿಪ್ರಾಯ.